ನಾನು ಅದರ್ ದೆನ್ ಮೈ ಸಿ ಎಸ್ ಜರ್ನಿ, ನಾನು BBC ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ಡಿಸೆಂಬರಲ್ಲಿ ಡಿಕ್ಲೇರ್ ಆಗುತ್ತೆ, ವಿಷ್ಣು ನೀನು 2023 ಟೀಮನ್ನು ನೀನು ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ, ಪ್ರೆಸಿಡೆಂಟ್ಶಿಪ್ ತಗೋಬೇಕು, ಸೊ ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ JC ಬಳ್ಳಾರಿ ಸ್ಟೀಲ್ ಸಿಟಿನ ಅಂತೇಳಿ ನನಗೆ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರೂ ಸೇರಿಕೊಂಡು ಕೊಡ್ತಾರೆ. ಒಬ್ಬನೇ ಹೋದರೆ ಮುಂದಕ್ಕೆ ಹೋಗ್ಬೋದು, ಟೀಮ್ ಜೊತೆಗೆ ಹೋದರೆ ಅತ್ಯಂತ ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಮಹಾನ್ ವ್ಯಕ್ತಿಗಳು ಹೇಳಿದರು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ಸಲ್ಲಿ ಟೀಮನ್ನು ಕರ್ಕೊಂಡು ಹೋಗೋದು ಭಾಳ ಈಸಿ ಆಗುತ್ತೆ, ಬಿಕಾಸ್ ನಾವು ಅವರಿಗೆ ಸ್ಯಾಲ್ರೀಸ್ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ NGO ಅಂದ ತಕ್ಷಣ ಪೋಸ್ಟ್ ತೊಗೊಳೋದಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ. ಪೋಸ್ಟ್ ತೊಗೊಂಡ್ಮೇಲೆ ಕೆಲಸ ಮಾಡೋದಕ್ಕೆ ಕೆಲವೊಂದು ಜನನೇ ಸಾಥ್ ಕೊಡ್ತಾರೆ. ಎಲ್ಲ ಕಡೆಯಿಂದ, ಮನೆಯಿಂದನೂ ಪ್ರೆಷರ್ ಇತ್ತು, ಆಫೀಸಿಂದನೂ ಪ್ರೆಷರ್ ಇತ್ತು, JCಯಿಂದ ಕೂಡ ಆ ಪ್ರೋಗ್ರಾಮ್ ಮಾಡಬೇಕು, ಈ ಪ್ರೋಗ್ರಾಮ್ ಮಾಡಬೇಕಂತನೂ ಪ್ರೆಷರ್ ಇತ್ತು. ಇದೆಲ್ಲದನ್ನು ನಾವು ಓವರ್ಕಮ್ ಮಾಡಿಕೊಂಡು ಒಂದು ಸಕ್ಸಸ್ಫುಲ್ ಪಾತಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಎಲ್ರಿಗೂ ನಮಸ್ಕಾರ. ನಾನು JFM ವಿಜಯ ಕೃಷ್ಣ, ವೈಸ್ ಪ್ರೆಸಿಡೆಂಟ್ PR ಅಂಡ್ ಮಾರ್ಕೆಟಿಂಗ್, JCI ಬಳ್ಳಾರಿ ಸ್ಟೀಲ್ ಸಿಟಿ ಟೀಮ್ ಸಮನ್ವಯ. ಇವತ್ತು ನಮ್ಮೊಂದಿಗಿದ್ದಾರೆ ಅವರ್ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ JFA ವಿಷ್ಣುಕುಮಾರ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ವಿಷ್ಣುಕುಮಾರ್, ಬಟ್ JCIಗೆ ಜಾಯ್ನ್ ಆದಮೇಲೆ JFA ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ, ಫಾರ್ ದ ಸರ್ವಿಸಸ್ ವಿಚ್ ಐ ಹ್ಯಾವ್ ಗಿವನ್ ಡ್ಯೂರಿಂಗ್ ಮೈ ಪ್ರೆಸಿಡೆಂಟ್ಶಿಪ್ 2023 ಅದು ಬಿಟ್ಟು ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ಕಂಪನಿ ಸೆಕ್ರೆಟರಿ, CS ಅಂತ ಹೇಳ್ತೀವಿ, ಕಂಪನಿ ಸೆಕ್ರೆಟರಿ. ನಾವು ಕಂಪನಿಯ ಲೀಗಲ್ ಮ್ಯಾಟರ್ಸ್ ಎಲ್ಲ ಡೀಲ್ ಮಾಡ್ತೀವಿ. ಅದ್ರ ಜೊತೆಗೆ ನನಗೆ ಸಮಯ ಇದ್ದಾಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನನಗೆ ಗೊತ್ತಿರೋ ನಾಲೆಡ್ಜನ್ನು ಶೇರ್ ಮಾಡಿಕೊಂಡು ಸರ್ವಿಸ್ ಕೊಡ್ತಾ ಇರ್ತೀನಿ. ಅದರಲ್ಲಿ ಪ್ರಾಮುಖ್ಯವಾಗಿದ್ದು ಸಮುತ್ಕರ್ಷ IAS ಅಂತ ಒಂದು ಆರ್ಗನೈಜೇಷನ್ ಇದೆ. ಅಲ್ಲಿ ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಕಾರ್ಯ ಸಲ್ಲಿಸುತ್ತಿದ್ದೇನೆ. ಅದರ ಜೊತೆಗೆ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರಿನ ಸದಸ್ಯನಾಗಿಯೂ ಸಿಲೆಬಸ್ನೆಲ್ಲ ಫ್ರೇಮ್ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಇದು ನನ್ನ ಸ್ಮಾಲ್ ಇಂಟ್ರೊಡಕ್ಷನ್. ಸರ್, ತುಂಬ ಖುಷಿ ಆಯಿತು ನಿಮ್ಮ ಇಂಟ್ರೊಡಕ್ಷನ್ ಕೇಳಿ. ಸರ್, JCI ನಿಮಗೆ ಹೇಗೆ ಪರಿಚಯ ಆಯಿತು? ಎಲ್ಲಿಂದ ಸ್ಟಾರ್ಟ್ ಆಯಿತು JCI ಜರ್ನಿ? ಓಕೆ, ನಾನು ಅದರ್ ದೆನ್ ಮೈ CS ಜರ್ನಿ, ನಾನು BBC ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ನನಗೆ JCIನ ಪರಿಚಯ ಮಾಡಿಕೊಟ್ಟಿದ್ದು JFS SP ವೆಂಕಟೇಶ್ ಸರ್ ಅಂತೇಳಿ, ನಮ್ಮ ಸೀನಿಯರ್ ಪಾಸ್ಟ್ ಪ್ರೆಸಿಡೆಂಟ್, ಒನ್ ಆಫ್ ಅವರ್ ಪಾಸ್ಟ್ ಪ್ರೆಸಿಡೆಂಟ್. ಅವರು ಒಂದ್ಸರಿ ನನಗೆ ಕಾಲ್ ಮಾಡಿದರು. ನಾನು ಕಾಲೇಜಲ್ಲಿ ಕ್ಲಾಸ್ ತೊಗೊತಾ ಇದ್ದೆ. ಕಾಲ್ ಮಾಡಿದರು, ನಾನು ಸೈಲೆಂಟಲ್ಲಿ ಇಟ್ಟಿದ್ದೆ ಮೊಬೈಲ್. ಅದನ್ನು ನೋಡಿಕೊಂಡು ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಇಲ್ಲ ಸರ್ ನಾನು ಕ್ಲಾಸಲ್ಲಿದ್ದೆ, ಸಾರಿ ಅಂಥೇಳಿ ಮತ್ತೆ ಕಾಲ್ ಮಾಡಿ ಅವರು ಇನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಮಾಡಿದರು. ಸೊ ಅವಾಗ ಅವರಿಗೆ ನಾನು ಈ ಥರ ಲೆಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಮತ್ತೆ ಅವ್ರು ನನಗೆ ಸ್ವಲ್ಪ ದಿನ 1 or 2 days ಆದಮೇಲೆ ಕಾಲ್ ಮಾಡಿ, ಈ ಥರ JCI ಅಂತ ಒಂದು ಆರ್ಗನೈಜೇಷನ್ ಇದೆ, ಎಸ್ಪೆಷಲಿ ಈ ಥರ ಟೀಚಿಂಗ್ ಫೀಲ್ಡಲ್ಲಿ ಇರೋರಿಗೆ ಭಾಳ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ, ಟ್ರೈನಿಂಗಲ್ಲಿ ಇದೆಲ್ಲ ಹೇಳ್ಕೊಡ್ತಾರೆ, ಯಾವ ಥರ ನಾವು ಮಾತಾಡಬೇಕು, ನಮ್ಮ ಹ್ಯಾಂಡ್ ಗೆಸ್ಚರ್ಸ್ ಯಾವ ಥರ ಇರಬೇಕು, ಪೋಸ್ಚರ್ಸ್ ಯಾವ ಥರ ಇರಬೇಕು ಅಂತೇಳಿ ಅವರೊಂದು ಸ್ವಲ್ಪ ಮೋಟಿವೇಟ್ ಮಾಡಿದರು. 2019 ನಾನು ನನ್ನ JCI ಜರ್ನಿನ ಸ್ಟಾರ್ಟ್ ಮಾಡಿದೆ. ಸರ್, JCIನಲ್ಲಿ ಯಾವೆಲ್ಲ ಪೋರ್ಟ್ಫೋಲಿಯೋನ ನೀವು ತಗೊಂಡಿದ್ದೀರಾ? ನಿಮ್ಮ ಜರ್ನಿ ಇಲ್ಲಿಂದ 2019 ಇಲ್ಲಿವರೆಗೂ ಯಾವೆಲ್ಲ ಲೀಡರ್ಶಿಪ್ ಲ್ಯಾಡರ್ನ ನೀವು ತಗೊಂಡ್ಬಂದಿದ್ದೀರಾ? ಓಕೆ, ನಿಮ್ಗೆ ಈಗಲೇ ಹೇಳ್ದಂಗೆ 2019 ನನ್ನ JC ಜರ್ನಿ ಸ್ಟಾರ್ಟ್ ಆಯಿತು. ಆವಾಗಿನ ಪ್ರೆಸಿಡೆಂಟ್ JC ಪಂಪಾಪತಿ ಸರ್ ಅಂತ ಹೇಳ್ಬಿಟ್ಟು. ಸೊ ಅವಾಗೆಲ್ಲ ಯಾವುದೋ ಒಂದು ಮೀಟಿಂಗಿಗೆ ಸಾಯಂಕಾಲ ಸುಮ್ಮನೆ ಫ್ರೀ ಇದ್ದಾಗ ಮೀಟಿಂಗು ಅಂತೇಳಿ ಅಟೆಂಡ್ ಮಾಡಿ ಆ ಥರ 1 ವರ್ಷ ನಾವು ಕಾಲ ಕಳೆದ್ವಿ ಆ್ಯಸ್ ಎ ಮೆಂಬರ್ ಅಂತೇಳಿ. 2020 ಮಲ್ಲಿಕಾರ್ಜುನ್ ಸರ್ ಅವರು ಪ್ರೆಸಿಡೆಂಟ್ ಆದಾಗ VP ಪ್ರೋಗ್ರಾಮ್, ವೈಸ್ ಪ್ರೆಸಿಡೆಂಟ್ ಪ್ರೋಗ್ರಾಮ್ ಅಂತೇಳಿ ಒಂದು LGB ತಂಡ ಅಂತ ಹೇಳ್ತೀವಿ, ಅದರಲ್ಲಿ ನಮ್ಮನ್ನು ತಗೊಂಡ್ರು. ಸೊ ಅಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ವಿ. 2020 ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಾರ್ಚಲ್ಲಿ ಕೊರೋನಾ ಬಂದ್ಬಿಡ್ತು. ಸೊ ಎಲ್ಲವುದು ಆನ್ಲೈನಿಗೆ ಶಿಫ್ಟ್ ಆಯಿತು. 1 ವರ್ಷದ ಕಾಲ ಎಲ್ಲವುದು ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಮೀಟಿಂಗ್ಸ್ ನಡೀತು, ಆನ್ಲೈನಲ್ಲೇ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಡೆದವು ಎಷ್ಟೊಂದು. ಸೊ ಆ ಜರ್ನಿ ಎಲ್ಲ ಸಾಗಿಸ್ತಾ ಇದ್ವಿ. 2021 JC ಮಂಜುನಾಥ್ ಸರ್ ಅವರು ಪ್ರೆಸಿಡೆಂಟ್ ಆದರು. ಸೊ ಅಲ್ಲಿ VP ಬಿಸ್ನೆಸ್ ಅಂತ ಒಂದು ಪೋರ್ಟ್ಫೋಲಿಯೋ ಕೊಟ್ಟರು ನನಗೆ. ಸೊ ಅಷ್ಟುವರೆಗೆ ನಮ್ಮ JCದಲ್ಲಿ ಬಿಸ್ನೆಸ್ ಪೋರ್ಟ್ಫೋಲಿಯೋ ಅನ್ನೋದು ಭಾಳ ಕಡಿಮೆ ಆಕ್ಟಿವಿಟೀಸ್ ನಡೆಯುವಂಥ ಪೋರ್ಟ್ಫೋಲಿಯೋ ಅದು.
ಸೊ ನಾನು JC VP ಬಿಸ್ನೆಸ್ ಆದಾಗ 2021 ಒಂದು 3-4 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡಿದ್ವಿ. ಓಕೆ. ಸೊ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ಲಸ್ ನಮ್ಮ ಝೋನ್ ಲೆವೆಲ್ ಅಲ್ಲಿ ಒಳ್ಳೆ ಪ್ರಾಮುಖ್ಯತೆ ಪಡಿತು. ಸೊ ಅಲ್ಲಿ ಸ್ವಲ್ಪ ನಾವು ಮಾಡಿರೋ JC ಬಳ್ಳಾರಿ ಸ್ಟೀಲ್ ಸಿಟಿ ಕಡೆಯಿಂದ ಮಾಡಿರೋ ಪ್ರೋಗ್ರಾಮ್ಸ್ ಚೆನ್ನಾಗಿ ಹೈಲೈಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು 2021 VP ಬಿಸ್ನೆಸ್ ಆದಾಗ. ಸೊ ಅದು ಆದಮೇಲೆ 2022 ನನಗೆ IPP ಆಗ್ತಾರೆ ರವಿಕುಮಾರ್ ಸರ್ ಅಂತ ಹೇಳಿ, ನಮ್ಮ ಭಾಳ ಒಳ್ಳೆಯ ಮಿತ್ರರು. ಸೊ ಅವ್ರು ಪ್ರೆಸಿಡೆಂಟ್ ಆದಾಗ ನಾನು ವೈಸ್ ಪ್ರೆಸಿಡೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ VP ಲಾಮ್ ಅಂತ ಕರಿತೀವಿ ನಮ್ಮದ್ರಲ್ಲಿ. ಸೊ ವೈಸ್ ಪ್ರೆಸಿಡೆಂಟ್ ಮ್ಯಾನೇಜ್ಮೆಂಟ್ ಆದ್ವಿ. ಅಲ್ಲಿ ಸ್ವಲ್ಪ ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದ LGBT ಮೆಂಬರ್ಸ್ ಅಂಡ್ ದ ಪ್ರೆಸಿಡೆಂಟ್. ಸೊ ಅವ್ರಿಗೂ ಇವ್ರಿಗೂ ನಾವು ಕಮ್ಯುನಿಕೇಟ್ ಮಾಡ್ತಾ ನಮ್ಮ ಟೀಮನ್ನ ಮುಂದಕ್ಕೆ ತಗೊಂಡೋಗೋ ಇದರಲ್ಲಿ ಕೆಲಸ ಮಾಡಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ 2023 ಐ ಗಾಟ್ ಎನ್ ಆಪರ್ಚುನಿಟಿ ಟು ಬಿಕಮ್ ಎ ಪ್ರೆಸಿಡೆಂಟ್. ಓಕೆ. ಸೊ ಸಿರೀಸ್ ಆಫ್ ಇಂಟರ್ವ್ಯೂಸ್ ಆಯ್ತು. 2022 ಡಿಸೆಂಬರ್ ಅಲ್ಲಿ ಒಂದು 3-4 ಇಂಟರ್ವ್ಯೂ ಆಯ್ತು, ಪಾಸ್ಟ್ ಪ್ರೆಸಿಡೆಂಟ್ ಜೊತೆ ಮೀಟಿಂಗ್ ಆದವು. ಸೊ ಏನೇನೋ ಪ್ರಪೋಸಲ್ಸ್ ಬಂತು, ಯಾರನ್ನ ಬೇರೆಯವ್ರನ್ನ ಮಾಡ್ಬೇಕಾ, ವಿಷ್ಣುನ್ ಮಾಡ್ಬೇಕಾ, ಎಲ್ಲ ಡ್ಯೂ ಡೆಲಿಜೆನ್ಸ್ ಆಯ್ತು, ಎಷ್ಟೊಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ಸ್ ವರ್ಕ್ ಆದ್ಮೇಲೆ ಅಟ್ ಒನ್ ಫೈನ್ ಡೇ ಡಿಸೆಂಬರ್ ಅಲ್ಲಿ ಡಿಕ್ಲೇರ್ ಆಗತ್ತೆ, ವಿಷ್ಣು ನೀನು 2023 ಟೀಮನ್ನ ನೀನು ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ, ಪ್ರೆಸಿಡೆಂಟ್ಶಿಪ್ ತಗೋಬೇಕು. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ JC ಬಳ್ಳಾರಿ ಸ್ಟೀಲ್ ಸಿಟಿನ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ಕೊಡ್ತಾರೆ. ಸೊ ಅಲ್ಲಿ ನನ್ನ 2023 ಜನವರಿಯಲ್ಲಿ ಇನ್ಸ್ಟಾಲೇಷನ್ ಮೂಲಕ ನನ್ನ ಜರ್ನಿ ಸ್ಟಾರ್ಟ್ ಆಗತ್ತೆ. ಓಕೆ. ಆ 3 ವರ್ಷ ಆಲ್ರೆಡಿ ವಿವಿಧ ಪೋರ್ಟ್ಫೋಲಿಯೋಗಳನ್ನ ತಗೊಂಡಿದ್ರೆ, ವೈಸ್ ಪ್ರೆಸಿಡೆಂಟ್ ಎಲ್ಲ ಹುದ್ದೆಗಳನ್ನ ನೀವು ಕಂಪ್ಲೀಟ್ ಆಗಿ ಸಕ್ಸಸ್ಫುಲಿ ಆಯಾ ಪೋರ್ಟ್ಫೋಲಿಯೋಗಳು ಏನೆಲ್ಲ ನೀವು ಕೆಲಸ ಕೊಡಬೇಕು 100% ಕೊಟ್ಕೊಂಡು ಮುಂದೆ ಬಂದಿದ್ದೀರಾ. ಆ ಪ್ರೆಸಿಡೆಂಟ್ ಅಂತ ನೀವು ತಗೊಂಡು ಅನೌನ್ಸ್ ಮಾಡಿದಾಗ ನಿಮ್ಮ ಫೀಲಿಂಗ್ ಹೆಂಗಿತ್ತು? ನಾನು ನೆಕ್ಸ್ಟ್ ಒಂದು ವರ್ಷ ನಮ್ಮ ಟೀಮ್ನ ಯಾವ ಥರ ಎಲ್ಲ ನಾನು ತೊಗೊಂಡೋಗ್ಬೋ ಅಂತ ನಿಮ್ಮ ಕನಸುಗಳು ಹೆಂಗಿತ್ತು? ಆ 1 ವರ್ಷ ನಿಮ್ಮ ಪ್ರೆಸಿಡೆನ್ಶಿಪ್ ಟೆನ್ಯೂರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಿಮ್ಮ ಲೀಡರ್ಶಿಪ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ. ಒಬ್ಬನೇ ಹೋದ್ರೆ ಮುಂದಕ್ಕೆ ಹೋಗ್ಬೋದು, ಟೀಮ್ ಜೊತೆಗೆ ಹೋದ್ರೆ ಅತ್ಯಂತ ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಮಹಾನ್ ವ್ಯಕ್ತಿಗಳು ಹೇಳಿದ್ರು. ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ಅಲ್ಲಿ ಟೀಮ್ ಅನ್ನ ಕರ್ಕೊಂಡು ಹೋಗೋದು ಬಹಳ ಈಸಿ ಆಗತ್ತೆ, ಬಿಕಾಸ್ ನಾವು ಅವ್ರಿಗೆ ಸ್ಯಾಲರೀಸ್ ಕೊಡ್ತಾ ಇರ್ತೀವಿ. ಸೊ ಅವರು ಸ್ಯಾಲರಿಗೋಸ್ಕರ ಆದ್ರೂ ನಮ್ಗೆ ಟೈಮ್ ಸ್ಪೆಂಡ್ ಮಾಡಿ ನಾವು ಹೇಳಿರೋ ಟಾರ್ಗೆಟ್ ಅನ್ನ ರೀಚ್ ಮಾಡ್ತಾರೆ. ಯಾಕಂದ್ರೆ ನಾವು ಸ್ಯಾಲರಿ ಮತ್ತೆ ಸ್ಟಾಪ್ ಮಾಡ್ತೀವಿ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು JCI, ಇದು ಒಂದು NGO. ಸೊ ನನಗೂ ಏನು ಬರಲ್ಲ, ನನ್ನ ಜೊತೆ ಕೆಲಸ ಮಾಡೋರ್ಗೂ ಏನು ಬರಲ್ಲ. ನಾವು ನಮ್ಮ ಸಮಯ, ನಮ್ಮ ಎನರ್ಜಿ ಮತ್ತೆ ನಮ್ಮ ದುಡ್ಡನ್ನು ಖರ್ಚು ಮಾಡ್ಕೊಂಡು ಏನೋ ನಮಗೆ ಆದಷ್ಟು, ನಮ್ಮ ಕೈಯಲ್ಲಿ ಆದಷ್ಟು ಸೊಸೈಟಿಗೆ ಕೊಡಬೇಕು ಅಂತ, ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಬರ್ತಾರೆ. ಸೊ ಈಗ ವಾಲಂಟರಿಲಿ ಬಂದಾಗ ನಾವು ಯಾರನ್ನು ಪ್ರೆಷರ್ ಮಾಡೋಕ್ಕಾಗಲ್ಲ, ಇದೇ ಟೈಮ್ಗೆ, ಇದೇ ಸಮಯಕ್ಕೆ, ಇದೇ ದಿನ ನೀನು ಬರಲೇಬೇಕು ಅಂತ. ಬಟ್ ಆಫೀಸಲ್ಲಿ ಹಂಗಲ್ಲ, ಬೆಳಿಗ್ಗೆ 9 ಗಂಟೆಗೆ ಬರಬೇಕು ಅಂದ್ರೆ 8:55 ಎಲ್ಲರೂ ಬಂದ್ಬಿಡ್ತಾರೆ. ಬಟ್ ಇಲ್ಲಿ NGO ಆಗ್ಬಿಡತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಜನನ್ನ ಮೋಟಿವೇಟ್ ಮಾಡ್ಬೇಕು. ಎಸ್ಪೆಷಲಿ ನಮ್ಮ LGB ಟೀಮ್ ಅಂತ ಏನಿರುತ್ತೆ, ನಮ್ಮ LGB ಟೀಮ್ ಅನ್ನ ಮೋಟಿವೇಟ್ ಮಾಡಬೇಕು. ಅವರಿಗೆ ಪ್ರಯರ್ ಆಗಿ ನಾವು ಇನ್ಫಾರ್ಮೇಶನ್ಸ್ ಕೊಡ್ಬೇಕು. ಅಂದ್ರೆ ಈ ತರ 3 days ಆದ್ಮೇಲೆ ಒಂದು ಪ್ರೋಗ್ರಾಮ್ ಇದೆ, ಇವಾಗಿಂದಾನೇ ನೀವು ಫ್ರೀ ಮಾಡ್ಕೊಳ್ಳಿ ಆ ಶೆಡ್ಯೂಲ್ ಅನ್ನ. ಆ 10 o'clock ಟ್ರೈನಿಂಗ್ ಪ್ರೋಗ್ರಾಮ್ ಅಂದ್ರೆ ನೀವು 9:45 ರೀಚ್ ಆಗ್ಬೇಕು. ಅಲ್ಲಿ ಪ್ರೋಟೋಕಾಲ್ಸ್ ಏನಿದೆ ನೋಡ್ಕೋಬೇಕು, ಟ್ರೈನರ್ನ ವೆಲ್ಕಮ್ ಮಾಡ್ಕೋಬೇಕು, ಬ್ಯಾನರ್ನ ಸರಿ ಮಾಡ್ಕೋಬೇಕು, PPT ವರ್ಕ್ ಆಗ್ತದೇನಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನಾವ್ ಎಷ್ಟೊಂದ್ಸರಿ ಟ್ರೈನಿಂಗ್ ಕೊಡಕ್ ಹೋದಾಗ ನಾವು PPT ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲಿ ಪ್ರೊಜೆಕ್ಟರ್ ಆಪ್ಷನ್ ಇರಲ್ಲ ನಮ್ಗೆ. ಹೌದು, ತುಂಬಾ ಸರಿ ಆಗಿದೆ ಸರ್. ಸೊ ಹಂಗಾಗಿ NGO ಅಂದ ತಕ್ಷಣ ಪೋಸ್ಟ್ ತಗೊಳ್ಳೋದಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ. ಪೋಸ್ಟ್ ತಗೊಂಡ್ಮೇಲೆ ಕೆಲಸ ಮಾಡೋದಕ್ಕೆ ಕೆಲವೊಂದ್ ಜನನೇ ಸಾಥ್ ಕೊಡ್ತಾರೆ. ಸೊ ಇದನ್ನೊಂದು ಸ್ವಲ್ಪ ನಾವು ಗಮನ ಇಟ್ಕೊಂಡು, ನನಗೆ ಯಾವಾಗ ನೀನೇ ಪ್ರೆಸಿಡೆಂಟ್ JC ಬಳ್ಳಾರಿ ಸ್ಟೀಲ್ ಸಿಟಿ ಅಂದಾಗ ಒಂದ್ ಕಡೆ ಬಹಳ ಖುಷಿ ಆಯ್ತು, ಬಿಕಾಸ್ ನಾನು 25th ಪ್ರೆಸಿಡೆಂಟ್ ಆಫ್ JC ಬಳ್ಳಾರಿ ಸ್ಟೀಲ್ ಸಿಟಿ. ಅದೊಂಥರ ಖುಷಿ ಆಯ್ತು. ಇನ್ನೊಂದ್ ಕಡೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಇನ್ನ 1 ವರ್ಷ ರೆಸ್ಪಾನ್ಸಿಬಿಲಿಟಿನ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು. ಒಂದ್ ಸೈಡ್ ಪಾಸ್ಟ್ ಪ್ರೆಸಿಡೆಂಟ್ಸ್ ಇರ್ತಾರೆ, ಒಂದ್ ಸೈಡ್ ಮೆಂಬರ್ಸ್ ಇರ್ತಾರೆ, ಇನ್ನೊಂದ್ ಸೈಡ್ ಹೊಸ ಮೆಂಬರ್ಸ್ನು ಕರ್ಕೊಂಡ್ ಬರ್ಬೇಕು, ಇನ್ನೊಂದ್ ಸೈಡ್ LGB ನೋಡ್ಕೋಬೇಕು, ಇನ್ನೊಂದ್ ಸೈಡ್ ಆಫೀಸ್ ನೋಡ್ಕೋಬೇಕು, ಫ್ಯಾಮಿಲಿನೂ ನೋಡ್ಕೋಬೇಕು. ಇದಿಷ್ಟನ್ನು ಮ್ಯಾನೇಜ್ ಮಾಡ್ಕೊಂಡು 1 ವರ್ಷದ ಕಾಲ ನಾವು ಕರ್ಕೊಂಡು ಹೋದ್ರೆ ದಟ್ ಈಸ್ ವಾಟ್ ಸಕ್ಸಸ್. ಆ ಸಕ್ಸಸ್ ಅನ್ನ 2023 ಡಿಸೆಂಬರ್ ಬ್ಯಾಂಗ್ಳೂರಲ್ಲಿ ನಡೆದ ನ್ಯಾಟ್ಕಾನ್ ಅಲ್ಲಿ ಅದನ್ನ ನಾನು ಫೀಲ್ ಮಾಡಿದೆ. ಓಕೆ.
ಸರ್, ಈಗ ನೀವು ಮೂಲತಃ ಕಂಪ್ನಿ ಸೆಕ್ರೆಟರಿ ಆಗಿದ್ದೀರಿ. ಹೌದು. ಈ ಕಡೆ ಲೀಡರ್ಶಿಪ್ ಲ್ಯಾಡ್ರಲ್ಲಿ 1 ವರ್ಷ ಪ್ರೆಸಿಡೆಂಟ್ಶಿಪ್ ಆಗಿ ತಗೊಂಡಿರ್ತೀರಾ. ಈ ಯಾವ ತರ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಸರ್? ಈ ನಿಮ್ಮ ಪ್ರೆಸಿಡೆಂಟ್ಶಿಪ್ ಜೊತೆಗೆ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿದ್ದೀರಾ, ಜೊತೆಗೆ ಆಫೀಸ್ನು ಮೇಂಟೈನ್ ಮಾಡಬೇಕು. ಯಾವ ತರ ನೀವು ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ತರ ನೀವು ಹ್ಯಾಂಡಲ್ ಮಾಡ್ತಾ ಇದ್ರಿ? ನಾವೇ ಎಷ್ಟೊಂದ್ ಜನಕ್ಕೆ ಟ್ರೈನಿಂಗ್ ಕೊಡ್ತೀವಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಹೌದು. ಹೌದಾ? ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ ಟೈಮ್ ಮುಂದೆ ಮ್ಯಾನೇಜ್ ಮಾಡೋದಲ್ಲ, ಬೇರೆಯವ್ರ ಟೈಮ್ ನ ಕೂಡ ನಾವು ಮ್ಯಾನೇಜ್ ಮಾಡಿ ಸ್ವಲ್ಪ ಅವ್ರನ್ನೂ ಕನ್ವಿನ್ಸ್ ಮಾಡಿ ಈ ಟೈಮಿಗೆ ಫ್ರೀ ಇದ್ದೀನಿ, ಈ ಟೈಮಿಗೆ ಬಿಸಿ ಇದ್ದೀನಿ ಅಂತ ಹೇಳಿ. ಸೊ ಆ ತರ ಮಾಡ್ಬೇಕು. ನನಗೊಂದು ಬಹಳ ಪ್ಲಸ್ ಪಾಯಿಂಟ್ ಆಗಿದ್ದೇನಂದ್ರೆ ನನ್ನ ಪಾರ್ಟ್ನರ್ ಕೃಷ್ಣಮೂರ್ತಿ ಅಂತ ಹೇಳಿ, ಲಾಸ್ಟ್ ಇಯರ್ ಅವರು ಕೂಡ ಟ್ರೆಜರರ್ ಆಗಿದ್ರು. ಸೊ ನನ್ನ ಆಬ್ಸೆನ್ಸ್ ಅಲ್ಲಿ, ಆಫೀಸ್ ಅಲ್ಲಿ ಆಬ್ಸೆನ್ಸ್ ಇದ್ದಾಗ, ಜೆಸಿ ಕೆಲ್ಸಕ್ಕೆ ಹೋದಾಗ, ಜೆಸಿ ಪ್ರೋಗ್ರಾಮ್ ಹೋದಾಗ ಮ್ಯಾಕ್ಸಿಮಮ್ 99% ಅವರು ನಮ್ಮ ಆಫೀಸನ್ನ ಲೀಡ್ ತಗೊಂಡು ಮುಂದೆ ನಡ್ಸ್ಕೊಂಡು ಹೋಗಿದ್ದಾರೆ. ಸೊ ಅವ್ರೇನಾದ್ರೂ ಆ ವರ್ಷ ನನಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಐದರ್ ಜೆಸಿದಲ್ಲಿ ಫೇಲ್ ಆಗ್ತಾ ಇದ್ದೆ, ಇಲ್ಲ ನನ್ನ ಆಫೀಸಲ್ಲಿ ಫೇಲ್ ಆಗ್ತಾ ಇದ್ದೆ. ಸೊ ಜೆಸಿದಲ್ಲೂ ಸಕ್ಸಸ್ ಆಗಿದ್ದೀನಿ, ಪ್ಲಸ್ ಆಫೀಸಲ್ಲಿ ಕೂಡ ದ ಪೇಸ್ ವಿಚ್ ವಿ ವರ್ ಮೇಂಟೈನಿಂಗ್ ಫ್ರಮ್ ಲಾಸ್ಟ್ 6 years ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ನನ್ನ ಪಾರ್ಟ್ನರ್ ಕೊಟ್ಟ ಸಪೋರ್ಟ್. ರಾತ್ರಿ 12:30 ಆದ್ರೂ ಕೂಡ ಆಫೀಸಲ್ಲೇ ಕುತ್ಕೊಂಡು ಕೆಲಸ ಮಾಡಿ ನನಗೆಲ್ಲ ಮೆಸೇಜ್ ಎಲ್ಲ ಹಾಕಿ, ಈ ಕಂಪ್ನಿದು ಈ ತರ ವರ್ಕ್ ಆಗಿದೆ, ಇದನ್ನ ಫೈಲ್ ಮಾಡಿದ್ದೀನಿ, ಅವ್ರಿಗೆ ಈ ತರ ಇನ್ವಾಯ್ಸ್ ಕಳಿಸಿದೀವಿ, ಈ ತರ ಪೇಮೆಂಟ್ ಬರೋದಿದೆ ಅಂತ ರಾತ್ರಿ ಎಲ್ಲವುದು ಅಪ್ಡೇಟ್ ಮಾಡಿ ನನಗೆ ಚೆನ್ನಾಗಿ ನೆನಪಿದೆ. 1:15 ಮಿಡ್ ನೈಟ್ ಅಲ್ಲಿ SMS ಬಂದಿದೆ. ನಾನು ನೋಡ್ಕೊಂಡಿಲ್ಲ, ನಾನು ಮಾರ್ನಿಂಗ್ ನೋಡಿದ್ದು, ಬಟ್ ಅವಾಗ ಗೊತ್ತಾಯ್ತು. ನೆಕ್ಸ್ಟ್ ಡೇ ಬಂದು ಕೇಳಿದಾಗ ಇಲ್ಲ 1:30 ನಾನು ಮನೆಗೆ ಹೋಗಿದ್ದೀನಿ ಮಿಡ್ ನೈಟ್ ಅಂತ ಹೇಳಿ. ಸೊ ಆ ತರ ಸಪೋರ್ಟ್ ನನಗೆ ನನ್ನ ಪಾರ್ಟ್ನರ್ ಇಂದ, ಕೃಷ್ಣಮೂರ್ತಿ ಅಂತಿದ್ದಾರೆ, ಅವ್ರ ಕಡೆಯಿಂದ ಬಂದಿದ್ದಕ್ಕೆ ನಾನು ಆಫೀಸಲ್ಲೂ ಸಕ್ಸಸ್ ಆಗಿದ್ದೀನಿ, ಪ್ಲಸ್ ಆಸ್ ಎ ಪ್ರೆಸಿಡೆಂಟ್ ಜೆಸಿ ಬಳ್ಳಾರಿ ಸ್ಟೀಲ್ ಸಿಟಿ, ಎಸ್ಪೆಷಲಿ 25th year ಅಂತ ಇತ್ತು. ಸ್ವಲ್ಪ ಎಲ್ಲರೂ ಕಣ್ಣು ನಮ್ಮ ಮೇಲೆ ಇತ್ತು, 25th year ಏನ್ ಮಾಡ್ತಾರೆ ಜೆಸಿ ಬಳ್ಳಾರಿ ಸ್ಟೀಲ್ ಸಿಟಿ ಅವರು ನೋಡೋಣ ಅಂತ. ಸೊ ಅವ್ರನ್ನು ಪ್ರೂವ್ ಮಾಡದೆ, ಆಫೀಸಲ್ಲೂ ನಮ್ಮ ಕ್ಲೈಂಟ್ಸ್ ಜೊತೆ ಕೂಡ ನಾವು ಪ್ರೂವ್ ಮಾಡ್ಕೊಂಡು ಎರಡು ಮುಂದಕ್ಕೆ ತಗೊಂಡು ಹೋದ್ವಿ. ಸರ್, ನಾವು ನೋಡಿದೀವಿ ನೀವು ಇಂಡೋನೇಷ್ಯಾದಲ್ಲಿ ನಡೆದಂತ ಬಳ್ಳಾರಿ ಜೆಸಿ ಬಳ್ಳಾರಿ ಸ್ಟೀಲ್ ಸಿಟಿನ ರೆಪ್ರೆಸೆಂಟ್ ಮಾಡಿದಂತ ಮೊದಲನೇ ವ್ಯಕ್ತಿ. ಆಸ್ಪ್ಯಾಕ್ ಅಂತ ಏನ್ ನಡೀತದೆ ಜೆಸಿನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಕಾನ್ಫರೆನ್ಸ್, ಆ ಕಾನ್ಫರೆನ್ಸ್ ಅಟೆಂಡ್ ಆಗಿರ್ತಕ್ಕಂತ ಮೊದಲ ವ್ಯಕ್ತಿ ನಮ್ಮ ಜೆಸಿ ಬಳ್ಳಾರಿ ಸ್ಟೀಲ್ ಸಿಟಿಯಿಂದ JFA ವಿಷ್ಣುಕುಮಾರ್ ಸರ್ ಅವರು. ನಿಮ್ಮ ಆಸ್ಪೆಕ್ಟ್ ಜರ್ನಿ ಹೆಂಗಿತ್ತು? ನಿಮ್ಮ ಅಲ್ಲಿ ಆದಂತ ಹೊಸ ಜನ, ನಮ್ಮ ಇಂಡಿಯನ್ಸ್ ಎಲ್ಲ ಎಂಟೈರ್ ವರ್ಲ್ಡ್ ಇಂದಾನೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಹೊಸ ಜನ ಹೆಂಗಿತ್ತು? ಆಸ್ಪೆಕ್ಟ್ ನ ಜರ್ನಿನ ನಮ್ಮ ಜೊತೆ ಹಂಚ್ಕೋಬೋದಾ? ಎಸ್, 100%. ಆಸ್ಪೆಕ್ ಅಂತ ಹೇಳ್ತೀವಿ, ಏಷ್ಯಾ ಪೆಸಿಫಿಕ್ ಕಾನ್ಫರೆನ್ಸ್ ಅಂತ ಹೇಳಿ. ಸೊ ಎವ್ರಿ ಇಯರ್ ನಾರ್ಮಲ್ ಆಗಿ May June ಅಲ್ಲಿ ನಡೆಯುತ್ತೆ. ಸೊ ನಾವು ಲಾಸ್ಟ್ ಇಯರ್ 2023 ಅಟೆಂಡ್ ಮಾಡಿದಾಗ ಮೇ ಅಲ್ಲಿತ್ತು. ಸೊ ಫಸ್ಟ್ ಆಸ್ಪ್ಯಾಕ್ ಅನೌನ್ಸ್ ಮಾಡಿದಾಗ ನಮ್ಮ ಹಳೆ ಒಬ್ರು ಪಾಸ್ಟ್ ಪ್ರೆಸಿಡೆಂಟ್ ಇದ್ದಾರೆ, ಅರಸಣ್ಣ ಅಂತ ಹೇಳ್ಬಿಟ್ಟು, ಅವರು ನಾನು ಪ್ರೆಸಿಡೆಂಟ್ಶಿಪ್ ತಗೊಳಕ್ಕಿಂತ ಮುಂಚೆನೆ ಹೇಳ್ತಾ ಇದ್ರು, ಇಲ್ಲ ನೀನು ಆಸ್ಪ್ಯಾಕ್ ನ ಅಟೆಂಡ್ ಮಾಡ್ಲೇಬೇಕು ಅಟ್ ಎನಿ ಕಾಸ್ಟ್. ನಮ್ಮ ಬಳ್ಳಾರಿಯಿಂದ ಇಷ್ಟವರೆಗೆ ಯಾರು ಅಟೆಂಡ್ ಆಗಿಲ್ಲ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ, ಸೊ ನೀನ್ ಅಟೆಂಡ್ ಮಾಡ್ಬೇಕು, ಫಸ್ಟ್ ಪರ್ಸನ್ ನೀನೇ ಆಗ್ಬೇಕು ಅಂತ ಅವ್ರು ಮೋಟಿವೇಟ್ ಮಾಡ್ತಾ ಬಂದಿದ್ರು. ಬಿಕಾಸ್ ಇಲ್ಲಿ ಎರಡು ಇರುತ್ತೆ, ಒಂದು ಆಲ್ಮೋಸ್ಟ್ 10 to 12 days ಟೈಮ್ ಸ್ಪೆಂಡ್ ಮಾಡ್ಬೇಕು ಹೋಗಿ ಬರೋದಕ್ಕೆ ಎಲ್ಲದಕ್ಕೂ ಸೇರ್ಕೊಂಡು. ಅದ್ರ ಜೊತೆಗೆ ಫೈನಾನ್ಸ್ ಬಹಳ ಖರ್ಚು, ಬಿಕಾಸ್ ನಾವು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕು ಫ್ಲೈಟ್ ಅಲ್ಲಿ. ಸೊ ಎರಡಕ್ಕೂ ನನಗೆ ಇಂಟರ್ನಲ್ಲಿ ಮೋಟಿವೇಟ್ ಮಾಡ್ತಾ, ನೀನ್ ಪ್ಲಾನ್ ಮಾಡ್ಕೋ, ಫೈನಾನ್ಸ್ ಪ್ಲಾನ್ ಮಾಡ್ಕೋ, ಆಫೀಸಲ್ಲಿ ಪ್ಲಾನ್ ಮಾಡ್ಕೋ ಅಂತ ಹೇಳಿ ಜನವರಿಯಿಂದನೇ ನನಗೆ ಎವ್ರಿ ಮಂತ್ ಆಲ್ಮೋಸ್ಟ್ ಒನ್ಸ್ ಆರ್ ಟ್ವೈಸ್ ಸಿಗ್ದಾಗೆಲ್ಲ ರಿಮೈಂಡ್ ಮಾಡ್ತಾ ಇದ್ರು, ಆಸ್ಪೆಕ್ಟ್ ಅನೌನ್ಸ್ ಆಗತ್ತೆ, ರೆಡಿ ಇರು ಅಂತ ಹೇಳಿ. ಸೊ ಒಂದ್ಸರಿ ಅನೌನ್ಸ್ ಆಯ್ತು, JCI ಕಡೆಯಿಂದ ಅನೌನ್ಸ್ ಆಯ್ತು. ಅವಾಗ ಫೋನ್ ಮಾಡಿ ಹೇಳಿದ್ರು, ಈ ತರ ಆಸ್ಪೆಕ್ಟ್ ಅನೌನ್ಸ್ ಆಗಿದೆ, ಫಸ್ಟ್ ಫೀಸ್ ಕಟ್ಟು ನೀನು ಅಂತ. ಸೊ ಅಲ್ಲಿಂದ ಫೀಸ್ ಕಟ್ಟಿದ್ವಿ. ನೆಕ್ಸ್ಟ್ ನಮ್ಮ ಜರ್ನಿ ಪ್ಲಾನ್ ಮಾಡ್ಕೊಂಡ್ವಿ. ಇದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಂಡಿಯಾ ನೋಡಿದ್ವಿ, ಸಿಂಗಾಪುರ್ ಏರ್ಪೋರ್ಟ್ ಅನ್ನು ನೋಡಿದ್ವಿ. ಸಿಂಗಾಪುರ್ ಏರ್ಪೋರ್ಟ್ ಅಲ್ಲಿ ಆಲ್ಮೋಸ್ಟ್ 12 hours ಇದ್ವಿ ನಾವು. ಅಲ್ಲಿಂದ ಮತ್ತೆ ಜಕಾರ್ತಾಗ ಹೋದ್ವಿ. ಜಕಾರ್ತಾದಲ್ಲಿ 1 day ಸ್ಟೇ ಮಾಡಿದ್ವಿ. ಅಲ್ಲಿ ಲೋಕಲ್ ಸ್ವಲ್ಪ ಸೈಟ್ ಸೀಯಿಂಗ್ ನೋಡಿದ್ವಿ. ನೆಕ್ಸ್ಟ್ ಡೇ ಆಸ್ಪ್ಯಾಕ್ ವೆನ್ಯೂಗೆ ಎಂಟರ್ ಆದ್ವಿ. ಸೊ ಅಲ್ಲಿಂದ 4 days ಆಫ್ ಆಸ್ಪ್ಯಾಕ್ ಜರ್ನಿ. ಆಲ್ಮೋಸ್ಟ್ ಒಂದು 17 to 18 ಕಂಟ್ರೀಸ್ ಪೀಪಲ್ಸ್ ಬಂದಿದ್ರು. ಸೊ ನಾವು ಇಂಡಿಯಾದಲ್ಲಿ ಸ್ವಲ್ಪ ನೋಡಿದ್ವಿ ನ್ಯಾಟ್ಕಾನ್ ಅಂತ ಹೇಳಿ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ, ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವೀಗ ಎವ್ರಿ ಇಯರ್ JCI ಡೈರೆಕ್ಟರ್ ಅಲ್ಲಿ ನೋಡ್ತಾ ಇರ್ತೀವಿ, 120 ದೇಶಗಳಲ್ಲಿ JCI ಇದೆ ಅಂತ ಹೇಳಿ. ಸೊ ಅಲ್ಲಿ ನಮಗೊಂದು ಸ್ಮಾಲ್
ಸಮ್ಮರಿ ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತೀವಿ, ಅದು ನಮಗೆ ನೋಡಕ್ ಸಿಕ್ತು. ಒಂದು 16-18 ಕಂಟ್ರಿಯಿಂದ ಜನ ಬಂದಿದ್ರು. ಅವರು ಎಷ್ಟು ಪ್ಯಾಷನೇಟ್ ಆಗಿರ್ತಾರೆ ಅಂದ್ರೆ JCA ಬಗ್ಗೆ. ನಾನು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಒಂದು ಸುಟ್ ಕೇಸು ಒಂದು ಬ್ಯಾಗ್ ತಗೊಂಡೋಗಿದ್ದೆ. ಎರಡು ಲಗೇಜ್ ಆಗಿತ್ತು, ಹೋಗ್ತಾ ಬರ್ತಾ 3 ಲಗೇಜ್ ಅದು. ಅಲ್ಲಿ ಎಷ್ಟು ವೆರೈಟೀಸ್ ಆಫ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆಲ್ಲ. ನನ್ನ ಎಸ್ಟಿಮೇಶನ್ ಪ್ರಕಾರ ನನಗೊಂದು 70-75 ಗಿಫ್ಟ್ ಸಿಕ್ಕಿದಾವೆ. ಸಣ್ಣ JCI ಪೆನ್ ಇಂದ ಹಿಡಿದು ಏನೇನೋ ಟೀ ಶರ್ಟ್ ಸಿಕ್ಕಿದಾವೆ, ಕೆಲವೊಂದು ಪ್ಲೇಯಿಂಗ್ ಕಾರ್ಡ್ ಸಿಕ್ಕಿದಾವೆ, ಕೀ ಚೈನ್ ಸಿಕ್ಕಿದಾವೆ. ಬರೀ ಗಿಫ್ಟ್ಸ್ ನೋಡ್ಕೊಂಡ್ರೆ ನನಗೊಂದು 15-16 kg ಇದಾವೆ ನನ್ ಗಿಫ್ಟ್ಸ್. ನಾನು ಏರೋಪ್ಲೇನ್ ಅಲ್ಲೆಲ್ಲ ಏನೋ ಮ್ಯಾನೇಜ್ ಮಾಡ್ಕೊಂಡು ತಗೊಂಡ್ ಬರೋ ಪರಿಸ್ಥಿತಿಗೆ ಅವತ್ತಿಗೆ ಏನೋ ಮಾಡಿದ್ವಿ. ಲಾಸ್ಟಿಗೆ ಅಂತೂ ಇಂತೂ ಮಾಡಿ ಸಕ್ಸಸ್ಫುಲಿ ಬಳ್ಳಾರಿಗೆ ವಾಪಸ್ ಬಂದು ಆಸ್ಪ್ಯಾಕ್ ಜರ್ನಿಯನ್ನ ಮುಗಿಸಿದ್ವಿ. ಬಹಳ ಬ್ಯೂಟಿಫುಲ್ ಜರ್ನಿ. ಯಾರೇ ಇರ್ಲಿ ನಮ್ಮ JCAದಲ್ಲಿ ಒಂದ್ಸರಿ ನೀವು ಈ ತರ ಇವೆಂಟ್ಸ್ ಅನ್ನ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ JCAನ ನೀವು ಮರೆಯೋದಿಲ್ಲ, ಬಿಡೋದು ಇಲ್ಲ. ಸೊ ಯಾರೇ ನೀವು ಬರ್ಲಿ, ನಿಮ್ಗೆ ಫೀಸಿಬಿಲಿಟಿ ಇದ್ರೆ ಟೈಮ್ ಆಗ್ಲಿ ಫೈನಾನ್ಸ್ ಆಗ್ಲಿ ಒಂದು ಕಾನ್ಫರೆನ್ಸ್ ನ ಅಟೆಂಡ್ ಮಾಡಿ, ಆ ಟೇಸ್ಟ್ ಅನ್ನ ನೋಡಿ ನೀವು ಫಿದಾ ಆಗ್ಬಿಡ್ತೀರ. ಎಸ್, ಹಾಗೆ ನಮ್ಮ ಬಳ್ಳಾರಿ ಸ್ಟೀಲ್ ಸಿಟಿಯಲ್ಲಿ ಹ್ಯಾಟ್ರಿಕ್ ಪಾರ್ಲಿಮೆಂಟೇರಿಯನ್ ಅಂದ್ರೆ ಅದು JFA ವಿಷ್ಣುಕುಮಾರ್ ಸರ್ ಅವರು. ಸತತ 3 ಬಾರಿ ನ್ಯಾಟ್ಕಾನ್ ನಲ್ಲಿ ನಡೆದಂತಹ ಜನರಲ್ ಅಸೆಂಬ್ಲಿನಲ್ಲಿ ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೇಷನ್ ತಗೊಂಡು 3 ಬಾರಿ ಕೂಡ ಅವರು ಔಟ್ಸ್ಟ್ಯಾಂಡಿಂಗ್ ಪಾರ್ಲಿಮೆಂಟೇರಿಯನ್ ಆಗಿ JCA ಬಳ್ಳಾರಿ ಸ್ಟೀಲ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಸರ್, ನಿಮ್ಗೆ ಆ ಅನುಭವ ಹೆಂಗಿತ್ತು? ಕಳೆದ 2 ಸಾರಿ ಕೂಡ ನೀವು ಔಟ್ಸ್ಟ್ಯಾಂಡಿಂಗ್ ಪಾರ್ಲಿಮೆಂಟೇರಿಯನ್ ಜನರಲ್ ಅಸೆಂಬ್ಲಿ ತಗೊಂಡಿದ್ರೆ ನ್ಯಾಟ್ಕಾನ್ ನಲ್ಲಿ. ಕರೆಕ್ಟ್. ಆಸ್ ಎ ಪ್ರೆಸಿಡೆಂಟ್ ಆಗಿ ನೀವು ಅಟೆಂಡ್ ಮಾಡಿದಾಗ ಆ ನಿಮ್ಮ ಫೀಲಿಂಗ್ ಹೆಂಗಿತ್ತು? JCA ಬಳ್ಳಾರಿ ಸ್ಟೀಲ್ ಸಿಟಿನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಅವಾಗ ನಿಮ್ಗೆ ಏನೆಲ್ಲ ಅನಿಸ್ತಾ ಇತ್ತು? ಹೆಂಗೆ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಒಳಗಡೆ ಎಲ್ಲ? ಓಕೆ, ಒಂದು ಬೇಸಿಕ್ ಇಂದ ಹೇಳಿ ಅದ್ರದ್ದು ಬ್ಯಾಕ್ ಗ್ರೌಂಡ್ ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ ನಾವೆಲ್ಲರೂ ಇದ್ದೀವಿ. ಸೊ ನಾವೆಲ್ಲರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಫಾಲೋ ಮಾಡ್ತೀವಿ. ಅದೇ ತರ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ, ಯಾವ ತರ ಇರಬೇಕು, ಯಾವ ತರ ಇರಬಾರ್ದು ಅಂತ. ಸೊ ಅದೇ ತರ ನಮ್ಮ JCAದಲ್ಲಿ JCI ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಓಕೆ, ಸೊ JCI ಕಾನ್ಸ್ಟಿಟ್ಯೂಷನ್ ಎವ್ರಿ 2 years ಒನ್ಸ್ ಯಾರ್ಯಾರು ಪ್ರೆಸಿಡೆಂಟ್ಸ್ ಆಗಿರ್ತಾರೋ ಅವರೆಲ್ಲರೂ ಆ ಕಾನ್ಸ್ಟಿಟ್ಯೂಷನ್ಗೆ ಏನಾದ್ರೂ ಅಮೆಂಡ್ಮೆಂಟ್ಸ್ ಚೇಂಜಸ್ ಬೇಕಂದ್ರೆ ಪ್ರಪೋಸಲ್ ನ ಕಳಿಸ್ಬೋದು. ಇನ್ಕ್ಲೂಡಿಂಗ್ ಅದ್ರ ಜೊತೆಗೆ ಬಡ್ಜೆಟ್ ಅಂತ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಮತ್ತೆ ಬಡ್ಜೆಟ್ ಅಂತ. ಅದಕ್ಕೂ ನಮ್ಗೆ ಏನಾದ್ರು ಅಡಿಷನ್ಸ್ ಡಿಲಿಷನ್ಸ್ ಇದ್ರೆ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ, JCA ಅದು ಮುಂಬೈಯಲ್ಲಿದೆ, ಅವ್ರಿಗೆ ನಾವು ಆಗಸ್ಟ್ ಒಳಗಡೆ ಕಳಿಸ್ಬೇಕಾಗತ್ತೆ. ಸೊ ಈ 3 ಸರಿ ಅಂತ ನೀವೇನ್ ಹೇಳಿದ್ರಲ್ಲ, 3 ಸರಿನೂ ನಾನು ಏನ್ ಬೆಸ್ಟ್ ಪಾರ್ಲಿಮೆಂಟೇರಿಯನ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಫೇಸ್ ಮಾತ್ರ ವಿಷ್ಣುಕುಮಾರ್ ಅವ್ರದ್ದು. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರಾಘವೇಂದ್ರ ಅರಸ್ ಅಂತ ಒಬ್ರು ನಮ್ಮ JCAದಲ್ಲಿ ಕಾನ್ಸ್ಟಿಟ್ಯೂಷನ್ ಪಿತಾಮಹ ಅಂತ ನಾವು ಬಳ್ಳಾರಿ ಸ್ಟೀಲ್ ಸಿಟಿಯಿಂದ ಕರಿತೀವಿ. ಅವರ ಇನ್ಪುಟ್ಸ್, ಅವರ ಸಜೆಷನ್ಸ್, ಅವ್ರ ಗೈಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇದು 0 ಆಗ್ತಾ ಇತ್ತು. ಈ 3 ಅಂತ ಏನಿದೆ ಅಲ್ಲ, ಅದು 0ನೇ ಆಗ್ತಾ ಇತ್ತು. ಎವ್ರಿ ಟೈಮ್ ಜುಲೈ ಬಂದ ತಕ್ಷಣ ವಿಷ್ಣು ಆಫೀಸಿಗೆ ಬರ್ತಾ ಇದ್ದೇನೆ, ಸೀದಾ ಬಂದ್ಬಿಡ್ತಾರೆ. ಆ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ನಂಬರ್ 2.3 ತೆಗಿ, 4.6 ತೆಗಿ, ಈ ತರ ತೆಗಿ ಅನ್ನೋದು, ಇದು ಹಿಂಗಿದೆ, ಇದನ್ನ ಹಿಂಗ್ ಮಾಡ್ಬೇಕು, ಈ ತರ ಮಾಡಿದ್ರೆ ಇಷ್ಟು ಜನ ಪ್ರೆಸಿಡೆಂಟ್ಸ್ಗೆ ಹೆಲ್ಪ್ ಆಗತ್ತೆ. ಸೊ ಫ್ಯೂಚರ್ ಅಲ್ಲಿ ನಾವು ಕೂಡ ಇನ್ ಲೈನ್ ವಿತ್ ಅದರ್ ಆರ್ಗನೈಸೇಷನ್ಸ್ ಜೊತೆ ಇರ್ತೀವಿ. ಇವಾಗಿರೋ ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ನಾವು ಅದರ ಜೊತೆ ಕೋಪ್ ಅಪ್ ಮಾಡ್ಕೋಬಹುದು ಅಂತ ಹೇಳಿ ಎವ್ರಿ ಇಯರ್ 3 ವರ್ಷ ಕೂಡ ಅವ್ರದ್ದು ಎಷ್ಟೇ ಕೆಲಸ ಇರ್ಲಿ, ಅವ್ರದ್ದು ಎಷ್ಟೇ ಬಿಸ್ನೆಸ್ ಇರ್ಲಿ, JCA ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗೋಸ್ಕರನೇ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ಕುತ್ಕೊಂಡು ಟೈಪಿಂಗ್ ಮಾಡಿಸಿ ಒಂದ್ಸರಿ ಎಲ್ಲ ಓದಿಸಿ, ಒಂದಿಬ್ರು ಪಾಸ್ಟ್ ಪ್ರೆಸಿಡೆಂಟ್ಸ್ ಅಲ್ಲಿ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ಸ್ ಅಂತ ಹೇಳ್ತೀವಿ, ಅವರಿಗೆ ಕಳಿಸ್ಬಿಟ್ಟು ಅವರಿಂದ ಕೆಲವೊಂದು ಒಪಿನಿಯನ್ಸ್ ತಗೊಂಡು ಅದ್ರ ಪ್ರಕಾರ ಚೇಂಜಸ್ ಮಾಡಿ ಅದನ್ನ ಪ್ರಿಂಟ್ ಮಾಡಿ ನಾವು ಕಳಿಸ್ತಾ ಇದ್ವಿ. ಸೊ ಇದೆಲ್ಲದಕ್ಕೂ ಇದೇನು ನನಗೆ ಕಾನ್ಸ್ಟಿಟ್ಯೂಷನ್ ಆಗಸ್ಟ್ 2 years ಒನ್ಸು ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದೆ ಅಂದ್ರೆ JC ರಾಘವೇಂದ್ರ ಅರಸ್ ಅಂತ ಹೇಳ್ಬಿಟ್ಟು. ಸೊ ಈ 3 ಸರಿ ನಾನು ಏನ್ ಗೆದ್ದಿದ್ದೀನೋ 90% ಅವ್ರದೇ ಕಾಂಟ್ರಿಬ್ಯೂಷನ್, 10% ನಂದು ಸ್ವಲ್ಪ ಒಂದು 10% ನನ್ನ ಎಫರ್ಟ್ಸ್ ಇದೆ. ಬಟ್ 90% ನನ್ನ ಮೋಟಿವೇಟ್ ಮಾಡಿದ್ದಾಗ್ಲಿ, ನನಗೆ ಟ್ರೈನಿಂಗ್ ಕೊಟ್ಟಿದ್ದಾಗ್ಲಿ, ಕಂಪ್ಲೀಟ್ ಆಗಿ ಯಾವ ತರ ಮಾತಾಡಬೇಕು ಅಲ್ಲಿ ಮೈಕಲ್ಲಿ. ಬಿಕಾಸ್ ಪಾರ್ಲಿಮೆಂಟ್ ಅಂತ ಕೂತಾಗ more than 1000 ಪ್ರೆಸಿಡೆಂಟ್ಸ್ ಕೂತಿರ್ತಾರೆ. ಸೊ ನಾನ್ ಮಾತಾಡೋದು 1000 ಪ್ರೆಸಿಡೆಂಟ್ಸ್ಗೆ
ಸೆನ್ಸಿಬಲ್ ಆಗಿರ್ಬೇಕು. ಓಕೆ. ಇವನು ಒಂದೇ ಬೇಕು ಅನ್ನಂಗ್ ಮಾತಾಡ್ತಾನೆ ಅಂತ ಹೇಳ್ಬಾರ್ದು. ಮೆಜಾರಿಟಿ ಆಫ್ ಪ್ರೆಸಿಡೆಂಟ್ಸ್ಗೆ ನಾನ್ ಹೇಳಿರೋದನ್ನ ಹೌದಲ್ಲ ಈ ತರ ಇದ್ರೆ ನಮಗೂ ಉಪಯೋಗ ಆಗುತ್ತೆ ಫ್ಯೂಚರ್ ಇಯರ್ಸ್ ಅಲ್ಲಿ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೆಸಿಡೆಂಟ್ಸ್ಗೆ ಅಂತ ಹೇಳಿ. ಸೊ ಆ ತರ ನಾವು ಎಲ್ಲವುದು ಫ್ರೇಮ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ 3 ವರ್ಷದಲ್ಲಿ ಏನಿಲ್ಲ ಅಂದ್ರೂ ಒಂದು 25-30 ಅಮೆಂಡ್ಮೆಂಟ್ಸ್ ಜೆ.ಸಿ. ಬಳ್ಳಾರಿ ಸ್ಟೀಲ್ ಸಿಟಿಯಿಂದಾನೇ ಆಗಿದಾವೆ. ಇದೆಲ್ಲದಕ್ಕೂ ಕರ್ತ ಕರ್ಮ ಕ್ರಿಯ ಜೆ.ಸಿ. ರಾಘವೇಂದ್ರ ಅರಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ ಪಾರ್ಲಿಮೆಂಟ್ ಎಕ್ಸ್ಪೀರಿಯನ್ಸ್ನ ನಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ. ಸರ್ ನೀವು ಪ್ರೊಫೆಷ್ನಲಿ CS ಆಗಿ JCA ಪ್ರೆಸಿಡೆಂಟ್ಶಿಪ್ ಆಗಿ ನೋಡಿದರೆ ಈ ವರ್ಷ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ಕೂಡ ಸಲ್ಲಿಸ್ತಿದ್ದೀರಾ. ಇದ್ರ ಜೊತೆಗೆ ನೀವು ಒಬ್ಬ ಟ್ರೈನರ್, ಹೌದು, ಝೋನ್ ಟ್ರೈನರ್. ಆ ನಿಮ್ಮ ಟ್ರೈನಿಂಗ್ ಜರ್ನಿ ಹೇಗಿತ್ತು? ಮುಂದೆ ನಿಮ್ಮನ್ನ ನೀವು ಟ್ರೈನಿಂಗ್ ಜರ್ನಿನಲ್ಲಿ ಯಾವ ಥರ ತೊಡಸ್ಕೊಂತಿದ್ರೆ, ಯಾವ ಥರ ಎಲ್ಲ ಇತ್ತು ಇಷ್ಟು ದಿನ ಟ್ರೈನಿಂಗ್ ಜರ್ನಿ ನಿಮ್ದೆಲ್ಲ? JCAದಲ್ಲಿ ಮೇನ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ಟ್ರೈನಿಂಗ್. ಸೊ ನಾವು ಅಲ್ಲಿ JCAದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ನಿನ್ನನ್ನ ನೀನು ಬೆಳೆಸ್ಕೊ, ಆಮೇಲೆ 4 ಜನನ ನೀನು ಆಟೋಮೆಟಿಕ್ ಆಗಿ ಬೆಳೆಸ್ತೀಯ ಅಂತ ಹೇಳಿ ಹೇಳ್ತಾರೆ. ಸೊ ಅದರಲ್ಲಿ ಏನಂತ ಹೇಳಿದ್ರೆ, ಒಂದು ಸ್ಕಿಲ್ ಡೆವಲಪ್ಮೆಂಟ್. ಸೊ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮನ್ನ ನಾವು ಸ್ಕಿಲ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಸೊ ಅದು JCAದಲ್ಲಿ ಕಲಿಸ್ತಾರೆ. ಸೊ ಅಲ್ಲಿ ನಾವು 2019 ಅಲ್ಲಿ ನಾನು ಬಂದಾಗ ಹೇಳ್ತಾ ಇದ್ರು ಎಲ್ಲರೂ, ಪ್ರತಿಯೊಂದು ಮೀಟಿಂಗ್ ಹೋದ್ರು ಕೂಡ JCA ಅಂದ್ರೆ ಟ್ರೈನಿಂಗ್ ನ ಜೀವಾಳ ಅಂತ ಹೇಳ್ತಾ ಇದ್ರು. ನನಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಬಟ್ 2019 ಅಲ್ಲಿ EPS ಅಂತ ಒಂದಾಯ್ತು, ಶ್ರೀಮೇಧ ಡಿಗ್ರಿ ಕಾಲೇಜಲ್ಲಿ ವಿಶ್ವನಾಥ್ ಸರ್ ಅವರು, ನಮ್ಮ ನ್ಯಾಷನಲ್ ಟ್ರೈನರ್ ಆದವರು, ಅವರು ಕೋ-ಪೈಲಟ್ ಆಗಿ ಮಾಡಿದ್ರು. ಸೊ ಅದನ್ನ ಅಟೆಂಡ್ ಮಾಡಿದಾಗ ಒಂದ್ ಸ್ವಲ್ಪ ಟೇಸ್ಟ್ ಸಿಕ್ತು ಟ್ರೈನಿಂಗ್ ಏನು ಅಂತ. ಸೊ ಅದರಲ್ಲಿ ಇನ್ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತೇಳಿ 2020 ಅಲ್ಲಿ ಸ್ಪೀಚ್ ಕ್ರಾಫ್ಟಿಗೆ ಹೋಗೋಣ ಅಂತ ಅಪ್ಲೈ ಮಾಡಿದ್ವಿ. ಸೊ ನಮ್ಮ ಹಣೆ ಬರ ಚೆನ್ನಾಗಿರ್ಲಿಲ್ಲ. 2020 ಅಲ್ಲಿ ಕೊರೋನಾ ಬಂದು ಕಂಪ್ಲೀಟ್ ಆಗಿ ಎಲ್ಲ ಕ್ಲೋಸ್ ಆಗ್ಬಿಡ್ತು. ಸೊ ಮತ್ತೆ 2021 ಅಲ್ಲಿ ಆಪರ್ಚುನಿಟಿ ಸಿಕ್ತು. JCA ಹೊಸಪೇಟೆ ಅವರು ಕಮಲಾಪುರದಲ್ಲಿ ಹೋಸ್ಟ್ ಮಾಡಿದ್ರು, ಕ್ಲರ್ಕ್ಸ್ ಇನ್ ಅಂತ ಹೋಟೆಲ್ ಅಲ್ಲಿ. ಸೊ ಅಲ್ಲಿ ಅಟೆಂಡ್ ಮಾಡಿದ್ವಿ 2.5 days ಆಫ್ ಟ್ರೈನಿಂಗ್. ಆ ಬ್ಯೂಟಿಫುಲ್ ಟ್ರೈನಿಂಗ್ ಅಂದ್ರೆ, ನಾವು ಒಂದು 50 ಜನ ಸ್ಟೂಡೆಂಟ್ಸ್ ನ ಕೂಡಿಸ್ಬಿಟ್ರೆ ಲೆಕ್ಚರ್ ಮಾಡೋದೇನೋ ಮಾಡ್ಬಿಡ್ತೀವಿ, ಸ್ಯಾಲ್ರಿ ತಗೊಂತೀವಿ, ಬಂದ್ಬಿಡ್ತೀವಿ. ಬಟ್ ಲೆಕ್ಚರ್ಗೂ ಟ್ರೈನಿಂಗು ಏನ್ ಡಿಫರೆನ್ಸ್ ಅನ್ನೋದು ನನಗೆ ಅವತ್ತು ಸ್ಪೀಚ್ ಕ್ರಾಫ್ಟಿಗೆ ಹೋಗಿ ಬಂದಾಗ ಬಹಳ ಅರ್ಥ ಆಯ್ತು. ಸೊ ಎಷ್ಟೊಂದ್ ಸರಿ ನಾನು ಕ್ಲಾಸಸ್ ತಗೊಂಡಿದ್ದೀನಿ, ಎಷ್ಟೊಂದ್ ಸರಿ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಸರ್ ಕ್ಲಾಸು ಅಂತ. ಬಟ್ ಟ್ರೈನಿಂಗ್ ಅಂದಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋದು ಬಹಳ ಕಷ್ಟ ಆಯ್ತು ನನಗೆ ಕೂಡ. ಟೀಚಿಂಗ್ ಮೋಡ್ ಇಂದ ಟ್ರೈನಿಂಗ್ ಮೋಡಿಗೆ ಹೋಗೋದು ಬಹಳ ಕಷ್ಟ. ನನಗೆ ಅರಸಣ್ಣ ಕೂಡ ಅವಾಗ ಹೇಳ್ತಾ ಇದ್ರು, ನೀನು ಕಾಲೇಜಲ್ಲಿ ಮಾಡೋದು ಬೇರೆ, ಬಟ್ JCAದಲ್ಲಿ ಮಾಡೋದು ಬೇರೆ ಇರುತ್ತೆ, ಹುಷಾರಿರು ಅಂತ. ಸ್ವಲ್ಪ ಅದು ಕಾಷನ್ ಇತ್ತು ನನಗೆ ತಲೆಯಲ್ಲಿ. ಇಲ್ಲ, ಅವ್ರು ಹೇಳೋದು ಕೇಳಬೇಕು, ನಾವು ಸ್ಟೂಡೆಂಟ್ ತರನೇ ಕುತ್ಕೋಬೇಕು, ಕೇಳ್ಬೇಕು ಅವ್ರು ಏನ್ ಹೇಳ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸ್ಬೇಕು ಅಂತ. ಸೊ ನಾನು ಫಸ್ಟ್ ಸೆಷನ್ ಕೊಟ್ಟಾಗ ನಮ್ಮ ಪೈಲಟ್ ಅವ್ರು ಹೇಳಿದ್ರು, ನೀನ್ ಯಾವ್ದೋ ಸ್ಕೂಲೋ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಅವಾಗ ಹೇಳಿದೆ, ಹೌದು ಸರ್ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಗೊತ್ತಾಯ್ತು, ನಿನ್ ಬಾಡಿ ಲ್ಯಾಂಗ್ವೇಜ್ ನೋಡಿ ಗೊತ್ತಾಗ್ಬಿಡ್ತು, ಬಟ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಅವರು ಸ್ವಲ್ಪ ಸಜೆಷನ್ ಕೊಟ್ಟು 2.5 days ಅಲ್ಲಿ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬಂದ್ರು. ಅಲ್ಲಿಂದ ಸಣ್ಣ ಪುಟ್ಟ MOC ಮಾಡೋದು, ಪ್ರೊಫೈಲ್ ರೀಡಿಂಗ್ ಮಾಡೋದು 4-5 ಆ ತರ ಮಾಡ್ಕೊಂಡು 2023 ಅಲ್ಲಿ ZTWS ಅಟೆಂಡ್ ಮಾಡಿದ್ವಿ. 2023 ಅಲ್ಲಿ ಧಾರವಾಡಲ್ಲಿ ಇತ್ತು, JCA ಶಿಗ್ಗಾಂವ್ ಅವರು ಹೋಸ್ಟ್ ಮಾಡಿದ್ರು. 3.5 days ಆಫ್ ಜರ್ನಿ ಅಲಾಂಗ್ ವಿತ್ ಮೈ ಫ್ರೆಂಡ್. ಸೊ ವೆರಿ ಬ್ಯೂಟಿಫುಲ್ ಜರ್ನಿ. ಹೆಂಗಿತ್ತು ಅಂತ ಹೇಳಿದ್ರೆ, midnight 2 o'clock ಪೈಲಟ್ ಅವ್ರು ಹೇಳ್ತಾರೆ, ಎಸ್ ವಿ ಹ್ಯಾವ್ ಕನ್ಕ್ಲೂಡೆಡ್ ದ ಸೆಷನ್ ಅಂತ. ಒಂದು ಸ್ಮಾಲ್ ವರ್ಕ್ ಅಂತ ಹೇಳ್ತಾರೆ, ಒಂದು ಅಸೈನ್ಮೆಂಟ್ ಕೊಟ್ಬಿಡ್ತಾರೆ. ಮತ್ತೆ ಮಾರ್ನಿಂಗ್ 8 o'clock ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ ಅಸೈನ್ಮೆಂಟ್ ನ. ಸೊ ನಾವು ಆ 6 hours ಅಲ್ಲಿ ಅಸೈನ್ಮೆಂಟ್ ಮಾಡ್ಬೇಕು, ಮಲ್ಕೋಬೇಕು, ಸ್ನಾನ ಮಾಡ್ಬೇಕು, ಪ್ಲಸ್ ಟಿಫನ್ ಮಾಡಿ 8 o'clock ಟ್ರೈನಿಂಗ್ ಹಾಲ್ ಅಲ್ಲಿ ರೆಡಿಯಾಗಿ ಬಂದ್ಬಿಡ್ಬೇಕು. 1 ನಿಮಿಷ ಲೇಟ್ ಬಂದ್ರು ಕೂಡ ಪಾಯಿಂಟ್ಸ್ ಡಿಡಕ್ಟ್ ಆಗ್ಬಿಡುತ್ತೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ. ಆ 3.5 days ನಿದ್ದೆ ಇಲ್ಲ, ಏನ್ ತಿಂತಾ ಇದೀವೋ ಗೊತ್ತಿಲ್ಲ. midnight 2 ಗಂಟೆಗೆ ಕೂಡ ಟೀ ಕಾಫಿ ಕುಡಿದಿದ್ದೀವಿ, ಗೊತ್ತಿರುತ್ತೆ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಆ 3.5 days ಅಲ್ಲಿ ನಮ್ಮ ಆಟಿಟ್ಯೂಡ್ನೇ ಚೇಂಜ್ ಮಾಡ್ಬಿಟ್ರು ಅವರು. ಯಾವ ತರ ನಿಂತ್ಕೋಬೇಕಿಂದ ಹಿಡ್ಕೊಂಡು ನಮ್ಮ ಕಾಲು ಯಾವ ತರ ಇಡಬೇಕು ಅಂತ ಹಿಡ್ಕೊಂಡು ಎಲ್ಲವುದು ಅವರು ಹೇಳ್ಕೊಟ್ರು. ಸೊ ಅದು ಮಾತ್ರ ಇವತ್ತಿಗೂ ಮರೆಯಕ್ಕಾಗಲ್ಲ. ಬಹಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನ್ಯಾಷನಲ್ ಟ್ರೈನ್ ದ ಟ್ರೈನರ್ ಸೆಮಿನಾರ್ ಅಂತ ಬರುತ್ತೆ, ನೋಡೋಣ ಅದು ಯಾವಾಗ ಅಟೆಂಡ್ ಮಾಡೋದು ಅನ್ನೋದು
ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗತ್ತೆ, ಅದಕ್ಕೆ ಮಾಡಿಕೊಂಡು ಪ್ಲಾನ್ ಮಾಡೋಣ ಅಂತ ಅದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ N3TS ಸರ್. ಆದಷ್ಟು ಬೇಗ N3TS ಕೂಡ ಅಟೆಂಡ್ ಮಾಡಿ ಅಂತ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ವಿಶ್ ಮಾಡ್ತೇವೆ. ಥ್ಯಾಂಕ್ ಯು. ಸರ್, ಮೈ ಫೇವರೇಟ್ ಕ್ವಶನ್ ಇದು. ನಾನು ಯಾರನ್ನೇ ಪಾಡ್ಕಾಸ್ಟ್ ಮಾಡೋಕೆ ಹೋದ್ರು ಕೂಡ ಅವರಿಗೆ ಒಂದು ಕ್ವಶನ್ ಕೇಳ್ತೇನೆ. ಈ JCI ಅಂತ ಬಂದಾಗ ತುಂಬಾ ಕಡೆ ಹೋಗ್ತೀವಿ, ತುಂಬಾ ಮೀಟಿಂಗ್ಸ್ನ ಅಟೆಂಡ್ ಮಾಡ್ತೀವಿ, ಸೆಮಿನಾರ್ಸ್ನ ಅಟೆಂಡ್ ಮಾಡ್ತೀವಿ, ಟ್ರೈನಿಂಗ್ಸ್ನ, ಈವೆಂಟ್ಸ್ನ ಅಟೆಂಡ್ ಮಾಡ್ತೀವಿ, ಬೇರೆ ಬೇರೆ ಹೊಸ ಹೊಸ ಜನರನ್ನೆಲ್ಲ ಮೀಟ್ ಮಾಡ್ತೀವಿ. ನೀವು ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಿ ಬಂದಿದ್ದೀರಾ. ಈ ಎಲ್ಲಾ ಜನಗಳನ್ನ ನೋಡಿದಾಗ, ಎಲ್ಲಾ ವ್ಯಕ್ತಿಗಳನ್ನ ನೋಡಿದಾಗ ನಿಮಗೆ JCI ಅಂದಿದ ತಕ್ಷಣ ಒಂದು ಕಾಮನ್ ಪಾಯಿಂಟ್ ನಿಮಗೆ ಏನ್ ಕಂಡು ಬರುತ್ತೆ ಸರ್? JCI ಅಂದಿದ ತಕ್ಷಣ ನಿಮ್ಮ ಪ್ರಕಾರ ಏನು JCI ಅಂದ್ರೆ ಇದೆ, ನಮ್ ಕಂಡು ಎಲ್ಲರೂ ನೋಡ್ಬೋದು ಅಂತ ಕಾಮನ್ ಪಾಯಿಂಟ್ ಅಂತ ಏನ್ ಹೇಳ್ಬೋದು? JCI ಅಂದ ತಕ್ಷಣ ನೋಡಿ, ನಮ್ಮ ಆಲ್ ಓವರ್ ದ ಕಂಟ್ರಿ ಅಂದ್ರೆ 180 ದೇಶ ಇದಾವೆ ಅಂತ ಹೇಳ್ತೀವಿ. ಅದರಲ್ಲಿ ಒಂದು 600 ಕೋಟಿ ಜನ ಇದೀವಿ ಅಂತ ಹೇಳ್ತೀವಿ. 600 ಕೋಟಿ ಜನ ಇದ್ರೆ 600 ಕೋಟಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೈಂಡ್ಸ್ ಇದಾವೆ. ಸೊ ಅದರಲ್ಲಿ ನಾವೇನು ಒಂದು 50-60 ಸಾವಿರ ಜನ ಇದೀವಲ್ಲ, ಇದು ಮೀಟಿಂಗ್ ಆಫ್ ಮೈಂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಮೈಂಡ್ ಸೆಟ್ ಇನ್ನೊಬ್ರು JCI ಜಾಯ್ನ್ ಆದವ್ರ ಮೈಂಡ್ ಸೆಟ್ ಎಲ್ಲೋ ಒಂದ್ ಕಡೆ ಸಿಂಕ್ ಆಗಿದೆ. ಸೊ ಹಂಗಾಗಿ ಅವರು JCIಗೆ ಅದೇ ಉದ್ದೇಶದಿಂದ ಬಂದಿದ್ದಾರೆ. ನಾನ್ ಕೂಡ ಏನೋ ಒಂದು ನನಗಿರೋ ಟೈಮಲ್ಲಿ, ನನಗಿರೋ ಕೆಪಾಸಿಟಿಯಲ್ಲಿ ಒಂದು ಸಣ್ಣದಾಗಿ ಅಳಿಲು ಸೇವೆ ಮಾಡೋಣ ಅಂತ ಹೇಳಿ JCIಗೆ ಬಂದಿದ್ದು. ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ, ಬಹಳ ಇಂಪಾರ್ಟೆಂಟ್ JCIದಲ್ಲಿ. ಇವಾಗ ನನಗೆ ಒಂದು 4 ದೇಶದಲ್ಲಿ ಫ್ರೆಂಡ್ಸ್ ಇದಾರೆ. ಸೊ 4 ದೇಶದಲ್ಲಿ ಫ್ರೆಂಡ್ಸ್ ಇದಾರೆ ಅಂದ್ರೆ ಅದು ಯಾವ್ದಕ್ಕೆ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ JCI ದಿಂದಾನೇ ಅವ್ರ ಫ್ರೆಂಡ್ಸ್ ಆಗಿರೋದು ನನಗೆ. ಆಮೇಲೆ ಬಳ್ಳಾರಿಯಲ್ಲಾಗ್ಲಿ, ಕರ್ನಾಟಕದಲ್ಲಾಗ್ಲಿ, ಇಂಡಿಯಾದಲ್ಲಾಗ್ಲಿ, ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ ಅಲ್ಲೂ ಒಬ್ರು ಫ್ರೆಂಡ್ ಇದ್ದಾರೆ. ಯಾಕೆ ಹೆಂಗೆ ಅಂತ ಹೇಳಿದ್ರೆ JCI ಆಗಿ. ಸೊ ಹಂಗಾಗಿ JCI ಅಂದ ತಕ್ಷಣ ಒಂದು ಒಳ್ಳೆ ಪರ್ಸನ್ಸ್, ವೆರಿ ವೆಲ್ ಮ್ಯಾನರ್ಡ್ ಗ್ರೂಪ್ ಆಫ್ ಪರ್ಸನ್ಸ್ ಅಂತ ಹೇಳ್ಬೋದು. ಓಕೆ, ತುಂಬಾ ಕನ್ಫ್ಯೂಸ್ಡ್ ಆಗಿತ್ತು ನಿಮ್ಮ ಇದು, ಬಟ್ ಆದ್ರೂ ತುಂಬಾ ಚೆನ್ನಾಗಿತ್ತು ಸರ್. ನೆಟ್ವರ್ಕಿಂಗ್ ಎಲ್ಲ ಸಿಗುತ್ತೆ, ಲೈಕ್ ಮೈಂಡೆಡ್ ಪೀಪಲ್, ಅಂದ್ರೆ ಎಲ್ಲಾ ಸಿಮಿಲರ್ ಮೈಂಡ್ ಸೆಟ್ಗಳಲ್ಲಿ ನಮ್ಮಲ್ಲಿ ಸಿಗ್ತಾರೆ, ಹಂಗಾಗಿ ಬೇಗ ಕನೆಕ್ಟ್ ಆಗ್ತಾರೆ ಅಂತ. ಸರ್, ನಾವು ವಿಡಿಯೋ ಕೊನೆ ಹಂತದಲ್ಲಿ ಇದ್ದೀವಿ. ನಮ್ಮ ಆಡಿಯನ್ಸ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಜೀವನ ಎಲ್ಲರಿಗೂ ಒಂದು ಪಾಠ ಕಲಿಸುತ್ತೆ, ಒಂದು ದಾರಿ ತೋರಿಸುತ್ತೆ, ಹೌದಾ? ಸೊ ಅದೇ ಜೀವನದಲ್ಲಿ ಪ್ಲಸ್ ಮೈನಸ್ ಎಲ್ಲ ಇರುತ್ತೆ. ನಮಗೆ ದೇವರು ಕೊಟ್ಟಿರೋ ಅಂತ ಸಮಯ, ನಮಗೆ ದೇವರು ಕೊಟ್ಟಿರೋ ಅಂತ ಧನ, ಮನಿ, ಅದನ್ನ ಸ್ವಲ್ಪ ಇಟ್ ಮೈಟ್ ಬಿ 0.5% ಆಲ್ಸೋ, 0.5% ಇರಲಿ, 10 ಪೈಸಾ ಇರಲಿ, ಸೊಸೈಟಿಗೆ ಕೊಡ್ಬೇಕನ್ನೋದು ನನ್ನ ಪ್ಯಾಷನ್. ನಾನು ಏನೇ ದುಡಿದ್ರು ಇವತ್ತಿಗೂ ಒಂದು ಸ್ವಲ್ಪ ನನ್ನ ಕೆಪಾಸಿಟಿಯಲ್ಲಿ ಆದಷ್ಟು ನನಗೆ ಗೊತ್ತಿರೋ ಆರ್ಫನೇಜಸ್ಗಾಗಲಿ, ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ಗಾಗಲಿ ಏನೋ ಒಂದು ಮಾಡ್ತಾ ಇರ್ತೀನಿ. ಸೊ ಅಂತ ಮಾಡೋದ್ರಲ್ಲಿ ನಮ್ಮ JCI ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಸೊ ನೀವು ಕೂಡ JCIದಲ್ಲಿ ಜಾಯ್ನ್ ಆಗ್ಬೋದು. 18 ವರ್ಷದ ಮೇಲ್ಪಟ್ಟವರು ಎಲ್ಲರೂ JCIಗೆ ಜಾಯ್ನ್ ಆಗ್ಬೋದು. ನಿಮಗೂ ಇಲ್ಲಿ ನೆಟ್ವರ್ಕಿಂಗ್ ಸಿಗುತ್ತೆ, ಜಾಬ್ ಮಾಡ್ಬೇಕು ಅನ್ಕೊಂಡವ್ರಿಗೆ ಜಾಬ್ ಸಿಗುತ್ತೆ, ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡವ್ರಿಗೆ ಬಿಸ್ನೆಸ್ ಮಾಡೋಕ್ಕೂ ಫರ್ದರ್ ಹೊಸ ಕಸ್ಟಮರ್ ಸಿಗ್ತಾರೆ. ಅದರಿಂದ ನೀವು ಸ್ವಲ್ಪ ಜಾಸ್ತಿ ದುಡಿಬಹುದು. ಜಾಸ್ತಿ ದುಡಿದಾಗ ಜಾಸ್ತಿ ಸೊಸೈಟಿಗೆ ಸ್ಪೆಂಡ್ ಮಾಡ್ಬೋದು. ಸೊ ದಿಸ್ ಈಸ್ ವಾಟ್ JCI ಅಲ್ಲಿ ಜಾಯ್ನ್ ಆಗಿ ಆ ರುಚಿಯನ್ನ ನೋಡಿ 1-2 ವರ್ಷ ಅಟೆಂಡ್ ಮಾಡಿ, ಕೆಲವೊಂದು ಕಾನ್ಫರೆನ್ಸಸ್, ಟ್ರೈನಿಂಗ್ಸ್ ಅಟೆಂಡ್ ಮಾಡಿ ನಿಮ್ಮನ್ನ ನೀವು ಡೆವಲಪ್ ಮಾಡಿಕೊಂಡು ಸೊಸೈಟಿಗೆ ತೋರಿಸಿ. 2023 ಪ್ರೆಸಿಡೆಂಟ್ ಆದಾಗ ಆಲ್ಮೋಸ್ಟ್ 10-11 ಮಂತ್ಸ್ ಫುಲ್ ಪ್ರೆಷರ್ ಇತ್ತು ಎಲ್ಲ ಕಡೆಯಿಂದ. ಮನೆಯಿಂದನೂ ಪ್ರೆಷರ್ ಇತ್ತು, ಆಫೀಸಿಂದನೂ ಪ್ರೆಷರ್ ಇತ್ತು, JCIಯಿಂದ ಕೂಡ ಆ ಪ್ರೋಗ್ರಾಮ್ ಮಾಡಬೇಕು, ಈ ಪ್ರೋಗ್ರಾಮ್ ಮಾಡ್ಬೇಕಂತನೂ ಪ್ರೆಷರ್ ಇತ್ತು. ಇದೆಲ್ಲದನ್ನು ನಾವು ಓವರ್ಕಮ್ ಮಾಡಿಕೊಂಡು ಒಂದು ಸಕ್ಸಸ್ಫುಲ್ ಪಾತಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದೆಲ್ಲ ಕಲಿಸಿರೋದು JCIದಲ್ಲಿ. ಸೊ ನಾನು ನನ್ನ ಮದರ್ ಲಾಮ್ ಅಂತ ಹೇಳ್ತೀವಿ, JCI ಬಳ್ಳಾರಿ ಸ್ಟೀಲ್ ಸಿಟಿ, ಅಲ್ಲಿ ಜಾಯ್ನ್ ಆಗಿದ್ದಕ್ಕೆ ಭಾಳ ಸಂತೋಷದಿಂದ ಖುಷಿಯಾಗಿ ಹೇಳ್ತೇನೆ. ಇಷ್ಟೊಂದು ಇಂಡಿಯಾದಲ್ಲಿ ವಿಷ್ಣು ಅಂತ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಬ್ಯಾನರ್ JCI ಬಳ್ಳಾರಿ ಸ್ಟೀಲ್ ಸಿಟಿ. ಆ ಹೆಸರೇ ಇಲ್ಲ ಅಂತ ಹೇಳಿದ್ರೆ ವಿಷ್ಣು ಬಳ್ಳಾರಿಯಲ್ಲಿ ಸ್ವಲ್ಪ 4 ಜನ ಪರಿಚಯ ಇರ್ತಿದ್ದ ಇಷ್ಟ, ಇಂಡಿಯಾ ಪೂರ್ತಿ ಪರಿಚಯ ಇರ್ತಾ ಇರಲಿಲ್ಲ. ಸೊ ಎಲ್ಲರೂ JCIಗೆ ಜಾಯ್ನ್ ಆಗಿ ನಿಮ್ಗೆ ಆದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ JCIದಲ್ಲಿ ಕಲೀರಿ, 4 ಜನನ ಪರಿಚಯ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗೇ ಆಗುತ್ತೆ.
ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಸಕ್ಸಸ್ ಜರ್ನಿಯನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವೇನೆಲ್ಲ ಅನ್ಕೊಂಡಿದ್ರೆ ಟ್ರೈನಿಂಗ್ ಲ್ಯಾಡ್ರಲ್ಲಿ, ಇನ್ನು ಮುಂದೆ ಲೀಡರ್ಶಿಪ್ ಲ್ಯಾಡ್ರಲ್ಲಿ ನೀವು ಅನ್ಕೊಂಡಿರೋ ಸ್ಥಾನಕ್ಕೆ ನೀವು ರೀಚ್ ಆಗಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ JFA ವಿಷ್ಣು ಸರ್ ಅವರ ಸಕ್ಸಸ್ ಸ್ಟೋರಿನ ಕೇಳಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಯಶಸ್ವಿ ವ್ಯಕ್ತಿ ಅನ್ನೋದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು.